ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ರೆಡಿಯಾಗಿ ಇಂಟ್ರೊಡಕ್ಷನ್ ಕೊಡೋದಕ್ಕಾಗಲಿಲ್ಲ, ಹಾಗಾಗಿ ದೇವಸ್ಥಾನದ ಹತ್ರ ಹೋಗಿದ್ವಲ್ಲ ಅಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ನಾನು. ಹಂಗೆ ನಾನು ನನ್ನ ಮಗಳು ಯಶಿಕಾ ಜೊತೆ ಹಂಗೆ ವಿಡಿಯೋ ಮಾಡ್ಕೋತಾ ಇದ್ದೆ. ಆ್ಯಂಡ್ ಹಂಗೆ ಅದರಲ್ಲೇ ಒಂದು ಫೋಟೋನ ಕ್ಲಿಕ್ ಮಾಡ್ಕೋತಿದ್ದೆ ಅದೇ ವಿಡಿಯೋದಲ್ಲಿ. ಯಾಕಂದರೆ ನಂದು ಫೋಟೋಗಿನ್ನ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಮ್ಮ ಖುಷಿ ಯಶಿಕಾ ನೀರು ನೋಡ್ತಾಯಿದ್ರು. ನೀರು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ನಮ್ಮ ಯಶಿಕಾ ಔಟ್ಫಿಟ್ಟು ಆ್ಯಂಡ್ ಇದು ಖುಷಿ ಔಟ್ಫಿಟ್ಟು. ಸೊ ಇವತ್ತು ಕೂಡ ಇಯರಿಂಗ್ ಹಾಕಿದ್ದಾಳೆ ನಮ್ಮ ಖುಷಿ, ನೋಡ್ತಾ ಇರ್ಬೋದು ನೀವು. ಅವಳಿಗೆ ಅದೇ ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ಸ್ಮಾಲ್ ಕ್ಲಿಪ್ನ ತೊಗೊಂಡು ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ದೆ ನಾನು. ಯಾಕಂದರೆ ಚಿಕ್ಕ ಕೂದಲಲ್ವಾ, ಹಾಗಾಗಿ ಹಂಗೆ ಸ್ಮಾಲ್ ಕ್ಲಿಪ್ಪೇನೆ ಹಾಕಿದ್ದೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀವು ನಮ್ಮ ಕಪ್ಪಡಿ ಹೊಳೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ನೀರು ಇನ್ಮೇಲೆ ಜಾಸ್ತಿನೇ ಬರುತ್ತೆ ನೀರು. ಆ್ಯಂಡ್ ಇವತ್ತು ನಾನು ನಮ್ಮ ಅಕ್ಕ ಸೇಮ್ ಕಲರ್ ಸ್ಯಾರಿನ ಹಾಕಿದ್ದೀವಿ. ಇದು ಬ್ಲೂ ಕಲರ್ ಸ್ಯಾರಿ ತೊಗೊಂಡಿದ್ದೋ ನಾವು. ಆಲ್ರೆಡಿ ನಿಮಗೆ ಗೊತ್ತು, ಭೂಮಿ ಅಕ್ಕ ಪೇಜಲ್ಲಿ ತೊಗೊಂಡಿದ್ದು. ನಂದು ಸ್ಯಾರಿದು ಬ್ಲೌಸ್ ಪೀಸ್ ಇದೆಯಲ್ಲ ಬ್ಲೂ ಕಲರು, ಅದರಲ್ಲಿ ಸಿಹಿಗೆ ಫ್ರಾಕ್ ಹೊಲಿಸಿದ್ದೆ ನಾನು. ಆ್ಯಂಡ್ ನಂದು ವೈಟ್ ಬ್ಲೌಸ್ ಇದೆಯಲ್ಲ, ನಮ್ಮ ಅಕ್ಕಂದು ವೈಟ್ ಬ್ಲೌಸ್ ಇತ್ತು. ಅದರಲ್ಲಿ ಮಿಕ್ಕಿರೋ ಅಂಥ ಬಟ್ಟೆಯಲ್ಲಿ ಸಿಹಿಗೆ ಕೋಟ್ ಥರ ಹೊಲ್ದಿರೋ ಅಕ್ಕ. ನನಗೂ ಸಿಹಿಗೂ ಪರ್ಫೆಕ್ಟ್ ಮ್ಯಾಚು. ಎಲ್ಲರೂ ತುಂಬ ಇಷ್ಟಪಟ್ಟರು. ಆ್ಯಂಡ್ ಸಿಹಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನಾನು ಸಿಹಿ ಟ್ವಿನ್ನಿಂಗ್ ಆಗಿರೋದ್ರಿಂದ ಎಲ್ಲರೂ ತುಂಬಾ ಇಷ್ಟಪಟ್ಟರು ಸಿಹಿನ. ಆ್ಯಂಡ್ ಏನು ಬೇಜಾರು ಅಂತ ಹೇಳಿದರೆ, ಸಿಹಿ ಯಾರ ಜೊತೆನೂ ಹೋಗಲಿಲ್ಲ. ನಮ್ಮಮ್ಮ ನಾನು ನನಗಂತೂ ಸಾಕಾಗಿ ಹೋಯ್ತು ಅವಳನ್ನ ನಾನು ಒಬ್ಬಳೇ ಕ್ಯಾರಿ ಮಾಡೋದ್ರಲ್ಲಿ. ಯಾಕಂತಂದರೆ ಮುಂಚೆ ಎಲ್ಲ ಎಲ್ಲರ ಜೊತೆನೂ ಹೋಗ್ತಾ ಇದ್ಲು, ಬಟ್ ಇವಾಗ ಯಾರ ಜೊತೆನೂ ಹೋಗ್ತಾ ಇಲ್ಲ ಅವಳು. ನಂಗೆ ಅದೇ ಬೇಜಾರಾಯ್ತಿತ್ತು. ನಮ್ಮ ಮುದ್ದು ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ ಎಲ್ಲರ ಜೊತೆನೂ ಹೋಗಿ. ಬಟ್ ನಮ್ಮ ಸಿಹಿ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅಮ್ಮ 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 ಅಂದ್ಕೊಂಡು ನನ್ನ ಜೊತೆನೇ ಇದ್ಲು. ಆ್ಯಂಡ್ ನನ್ನ ಮಗಳು ಇವಾಗ ಅಮ್ಮ ಅಂತಾಳೆ, ಆಮೇಲೆ ನನ್ನಮ್ಮ ಅಂತಾಳೆ. ಫುಲ್ಲು ಕೋಪ ಬರ್ಸ್ಬಿಟ್ರೆ ಅವಳಿಗೆ, ಅಂದರೆ ನಾನು ಎತ್ಕೊಳ್ಳಿಲ್ಲ ಅಂತ ಹೇಳಿದರೆ. ಸೊ ಹಾಗಾಗಿ ನಮ್ಮ ಸಿಹಿ ನನ್ನ ಜೊತೆನೇ ಇದ್ಲು. ಆ್ಯಂಡ್ ಅಲ್ಲಿ ಅವರು ವಾಕರ್ ತಂದಿದ್ರು, ನಾಮಕರಣ ಮಾಡ್ತಾ ಇದ್ರಲ್ಲ ಅವರು. ಸಿಹಿಗೆ ನಾನು ವಾಕರ್ ಏನೂ ತೊಗೊಂಡಿಲ್ಲ ಇನ್ನೂ. ನಾನು ಮೈಸೂರು ಮನೆಗೆ ಹೋದಾಗ ತಗೊಳ್ಳೋಣ ಅಂತ ಹೇಳಿ ಅದೇ ವಾಕರಲ್ಲಿ ಕೂರಿಸಿದ್ದಕ್ಕೆ ಸಿಹಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಅದೇ ನೆಕ್ಸ್ಟು ಮನೆ ಮಾಡಿದ ತಕ್ಷಣ ವಾಕರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ಮಗನ ನೋಡಿ ಗೈಸ್, ನನ್ನ ಮಗನ ಎತ್ಕೊಬಂದಿದ್ದೀನಿ ಇವಾಗ ನಾನು. ಅವನಿಗೆ ಬ್ಲೂ ಕಲರ್ ಹಾಕಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ಮುದ್ದು, ತುಂಬ ಕ್ಯೂಟಾಗಿ. ಅದಕ್ಕೆ ಅವನ್ನ ಎತ್ಕೊಂಡೆ. ಇವಾಗ ನಾನು ನಮ್ಮ ಖುಷಿ ಯಶಿಕಂದು ಔಟ್ಫಿಟ್ ತೋರಿಸ್ತೀನಿ ನೋಡಿ. ನಮ್ಮ ಖುಷಿ ಯಶಿಕಂಗೆ ಈ ಥರ ತಂದಿದ್ಲು ನಮ್ಮ ಅಕ್ಕ ಶಾರ್ಟ್ಸು. ಆ್ಯಂಡ್ ಸೇಮ್ ಖುಷಿಗೂ ಅಷ್ಟೇ ಶಾರ್ಟ್ಸು. ಅವಳಂತೂ ಬರ್ತಾನೆ ಇರಲಿಲ್ಲ ವಿಡಿಯೋಗೆ. ಏನಾರಿಗೆ ಹೋಗ್ತೀಯ ಚಿಕ್ಕಿ, ನಾನು ಬರಲ್ಲ, ನಾನು ಆಟಾಡಬೇಕು ಅಂತ ಇದ್ಲು. ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಅಲ್ಲಿ. ತುಂಬ ಸ್ಪೇಷಿಯಸ್ ಆಗಿದೆ ಅಲ್ವ ಅಲ್ಲಿ, ಹಾಗಾಗಿ ಮಕ್ಳಿಗೆ ತುಂಬ ಕಂಫರ್ಟಬಲ್ ಇತ್ತು. ಸೊ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ. ನಮ್ಮ ಅಕ್ಕನೂ ಕೂಡ ಹಾಗೆ ಅವ್ರ ಜೊತೆನೇ ಬೆಂಗಳೂರಿಗೆ ಹೊರಡ್ತಾಳೆ. ಸೊ ನಮ್ಮನ್ನ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ ಅವರು ಕೂಡ. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ಹರ್ಷಿದು ಸೀಮಂತಕ್ಕೆ ಹೋಗ್ತಾ ಇದ್ದೋ. ಸೊ ನಾನು ಮನೇಲಿ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಆಗಲಿಲ್ಲ, ಆಲ್ರೆಡಿ ಫಂಕ್ಷನಿಗೆ ರೀಚ್ ಆಗಿದ್ದೆ. ಆ್ಯಂಡ್ ಇವಾಗ ಸಹನ ಬಂದಳು, ಗಾಡಿ ಓಡಿಸ್ಕೊಂಡು ಬಂದಳವಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ನಮ್ಮ ಫ್ರೆಂಡ್ಸ್ ಹೇಳಿಗೆನ ನಾವೇ ಸಹಿಸ್ತೆ ಹೋದ್ಮೇಲೆ ನಾವೆಂಥ ಫ್ರೆಂಡು ಅಂತ ಹೇಳಿ ನನ್ನ ಥಾಟಲ್ಲಿ. ಸೊ ಸಹನ ಬಂದು ಸಿಹಿನ ಎತ್ಕೊಡ್ಲು. ಸಿಹಿ ಹೋಗ್ತಾನೆ ಇಲ್ಲ ಅವಳ ಜೊತೆ. ಸಹನ ಅದನ್ನೇ ಬೈತಾ ಇದ್ಲು, ಅವಳನ್ನ ಹೋಗ್ದಿರೋ ಥರ ಮಾಡಿದೀಯ ನೀನು ಅಂತ ಹೇಳಿ. ಎಲ್ಲರೂ ಹಾಗೆ ಹೇಳ್ತಾರೆ, ಬಟ್ ಇಲ್ಲೂ ಫಂಕ್ಷನಲ್ಲಿ ಯಾರ ಜೊತೆನೂ ಹೋಗಲಿಲ್ಲ ಅವಳು. ಬಟ್ ಗೊತ್ತಿಲ್ಲ, ರಕ್ಷಿ ಹೇಳ್ತಾ ಇದ್ಲು ಬುದ್ಧಿ ಬರ್ತಾ ಹೋಗಲ್ಲ ಕಣೆ ಅಂತ ಹೇಳಿ. ಸೊ ಅವಳು ಹೇಳ್ದಂಗೆ ಆಯಿತು. ನನ್ನ ಮಗಳು ಇವಾಗಂತೂ ಯಾರ ಜೊತೆನೂ ಹೋಗೋದಿಲ್ಲ. ಸೊ ಅಭ್ಯಾಸ ಮಾಡಬೇಕು ಇನ್ಮೇಲಿಂದ. ಗೊತ್ತಿಲ್ಲ, ತುಂಬ ಚೆನ್ನಾಗಿ ಹೋಗ್ತಾಯಿದ್ಲು ಎಲ್ಲರ ಜೊತೆ. ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹೋಗ್ತಾಯಿದ್ಲು. ಬಟ್ ಇವಾಗ ಯಾರ ಜೊತೆನೂ ಹೋಗ್ತಾಯಿಲ್ಲ. ಅಂದರೆ ಅವ್ರು ಎತ್ಕೊಂಡು ಕರ್ಕೊಂಡು ಹೊಂಟೋಗ್ತಾಯಿದ್ರು. ಹಾಗಾಗಿ ಅವಳಿಗೆ ಒಂಥರ ನಮ್ಮಮ್ಮನ ಬಿಟ್ಬಿಟ್ಟು ಕರ್ಕೋಗ್ತಾರೆ ಅನ್ನೋ ಥರ ಫೀಲೋ ಏನೋ ಗೊತ್ತಿಲ್ಲ. ಹಾಗಾಗಿ ಯಾರ ಜೊತೆನೂ ಹೋಗೋದಿಲ್ಲ. ಏನು ಮಾಡೋದಕ್ಕಾಗೋದಿಲ್ಲ, ಮುಂದೆ ಕಲ್ತ್ಕೋತಾರೆ ಅವರೇ. ಆ್ಯಂಡ್ ಸಿಹಿನೂ ಚಿಂಟುನೂ ಫಸ್ಟ್ ಟೈಮು ಮೀಟ್ ಮಾಡಿಸ್ತಾ ಇರೋದು ನಾವು. ಇಬ್ಬರೂ ಕಿರ್ಚ್ಕೊಂಡು ಹರ್ಚ್ಕೊಂಡು ಆಟ ಆಡ್ತಾಯಿದ್ರು. ಆ್ಯಂಡ್ ರಕ್ಷಿ ಪಕ್ಕದಲ್ಲಿ ಕೂತಿರೋರನ್ನ ನೀವು ನೋಡಿರಲ್ಲ. ಸೊ ಅವಳ ನೇಮ್ ಬಂದು ಸಹನಾ ಅಂತ. ಅವಳು ಕೂಡ ನಮ್ಮ ಚೈಲ್ಡ್ಹುಡ್ ಫ್ರೆಂಡೇ. ಸೊ ಫಂಕ್ಷನ್ಗೆ ಬಂದಿದ್ವಲ್ಲ, ಹಾಗಾಗಿ ಎಲ್ಲರೂ ಕೂಡ ಮೀಟ್ ಆಗಿದ್ದೀವಿ. ಬಟ್ ಎಲ್ಲರೂ ಒಂದೊಂದು ಬೇಬಿ ಬಂದಿದ್ದೀವಿ. ಬಟ್ ಸಹನಂಗೆ 2 ಬೇಬಿ ಇದ್ರೂ ಕೂಡ ಅವಳು ಒಬ್ರು ಕರ್ಕೊಳ್ದೆ ಬಂದವಳೆ ಅವಳು. ಸೊ ಅವರಿಬ್ಬರು ಸಹನಾ ಅಂತಾನೆ. ಅದು ಒಂದೇ ಬರ್ಡೇ ಡೇಟ್ ಅಂತೆ. ಅದನ್ನೇ ಹೇಳ್ತಾ ಇದ್ದಾಳೆ ಅವಳು, ನಾವು ಒಂದೇ ಇಸ್ವಿ ಒಂದೇ ಬರ್ಡೇ ಡೇಟು ನಮ್ಮದು ಅಂತ ಹೇಳಿ. ಅದಕ್ಕೆ ರಕ್ಷಿ ಏನೋ ಹೇಳ್ಬಿಟ್ಲು ಬೇರೆ, ಫುಲ್ ಕ್ವಾಟ್ಲೆ ಅಂದರೆ ಕ್ವಾಟ್ಲೆ. ಸೊ ನೀವು ಫ್ರೆಂಡ್ಸ್ ಜೊತೆಲಿದ್ದಾಗ ತುಂಬ ಫನ್ನಿಯಾಗಿ ತುಂಬ ಪೋಲಿಯಾಗೂ ಕೂಡ ಇರುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೇಮ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇಲ್ಲ ನಾನು. ಆ್ಯಂಡ್ ಹರ್ಷಿದು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಬ್ಯಾಕ್ ಸೈಡಲ್ಲಿ ಕಾಣಿಸ್ತಾ ಇದ್ದಾಳೆ ನೋಡಿ, ಅಷ್ಟೇ. ಅಂದರೆ
ಕೆಲವರು ಪ್ರೆಗ್ನೆಂಟ್ಗಳದನ್ನೆಲ್ಲ ಫೋನಲ್ಲಿ ಹಾಕೋದಕ್ಕೆ ಬಿಡಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡು ಹಾಕದೆ ಹೋದರೆ ನನಗೆ ಡಿಸಪಾಯಿಂಟ್ ಆಗುತ್ತೆ, ಹಾಕಿದ್ರೆ ಅವ್ರ ಕಡೆ ಅವಳಿಗೆ ಡಿಸಪಾಯಿಂಟ್ ಆಗುತ್ತೆ ಅಂತ ಹೇಳಿ ನಾನು ಹಾಕೋದಕ್ಕೆ ಹೋಗಲಿಲ್ಲ. ಬೇಡ ಏನಕ್ಕೆ ಬೇಕು ಸುಮ್ಮನೆ ಆಮೇಲೆ ಅಂತ ಹೇಳಿ ನಾನು ವೀಡಿಯೋಸ್ ಮಾಡ್ಕೊಳ್ಳೇ ಇಲ್ಲ ಅವಳನ್ನ ಜಾಸ್ತಿ. ಫ್ರೆಂಡ್ಸ್ಗಳ್ದಷ್ಟೇ ಮಾಡಿಕೊಂಡೆ. ಅದೇ ಬೇಬಿ ಆದಮೇಲೆ ವೀಡಿಯೋಸ್ ಹೇಗಿದ್ರು ಮಾಡ್ತೀನಲ್ಲ ಅಂತ ಹೇಳಿ ಇವಾಗ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳಿಲ್ಲ ನಾನು. ಬರೀ ನಮ್ಗಳ್ದಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ. ಹಂಗೂ ಬ್ಯಾಕ್ ಸೈಡಲ್ಲಿ ಕಾಣಿಸ್ತಾ ಇದ್ದಾಳೆ ನೋಡಿ ಅವಳು. ಸಹನ ಅಂತೂ ರಕ್ಷಿನ ಜಾಸ್ತಿನೇ ರೇಗಿಸ್ತಾ ಇದ್ಲು. ಅರ್ಷಿ ಮದುವೆಲಿ ನಾವೆಲ್ಲರೂ ಮೀಟ್ ಆಗಿದ್ದು, ಆವಾಗ ರಕ್ಷಿ ಏನು ಬಂದಿರಲಿಲ್ಲ. ಸೊ ಅದು ಬಿಟ್ಟರೆ ಇವಾಗಲೇ ನಾವು ಮೀಟ್ ಆಗ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಅದು ಬೇಬಿ ಜೊತೆ ಮೀಟ್ ಆಗ್ತಾ ಇದ್ವಿ ನಾವು. ಸೊ ಚಿಂಟುನೂ ಸಿಹಿನೂ ತುಂಬಾ ಆಟ ಆಡ್ತಾಯಿದ್ರು. ಅಂದರೆ ಅವ್ರವ್ರ ಭಾಷೆಯಲ್ಲಿ ಏನೇನೋ ಮಾತಾಡಿಕೊಂಡು. ಚಿಂಟು ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾವನೆ. ಅವ್ನು ಡ್ಯಾನ್ಸ್ ಮಾಡ್ತಿದ್ರೆ ನನ್ನ ಮಗಳು ಬಾಯಿಗೆ ಬೆಳ್ಳಾಕೊಂಡು ನಗಾಡ್ಕೊಂಡು ಅವನನ್ನು ನೋಡ್ತಾವಳೆ. ಸೊ ಚೆನ್ನಾಗಿತ್ತು ಒಂದು ರೀತಿ. ಅಂದರೆ ಎಲ್ಲ ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ನಾವು ಮೀಟ್ ಆಗಿದ್ದು, ಹಾಗಾಗಿ ಒಂಥರ ಫನ್ನಿಯಾಗಿ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಯಿತು ನಮಗೂ ಕೂಡ. ಅಂದರೆ ಆಫ್ಟರ್ ಲಾಂಗ್ ಟೈಮು ಮೀಟ್ ಆಗಿದ್ದು. ಆಮೇಲೆ ಅವಳನ್ನ ರೇಗಿಸ್ತಾ ಇದ್ದರೆ ನಾನು ಹಂಗೆ ವಹಿಸ್ಕೋತಾ ಇದ್ದೆ. ಅದಾದಮೇಲೆ ಸಹನಂಗೇನೋ ಹೇಳೋಕ್ಕೆ ಹೇಳಿದೆ. ಅವಳು ಅದನ್ನು ಹೇಳ್ತಾ ಇದ್ಲು, ರಕ್ಷಿ ಯಾವಾಗಲೂ ನೀನು ನಾನು ಹೊಟ್ಟೆ ಕಾಣಂಗೆ ವಿಡಿಯೋ ಮಾಡ್ತೀಯ ಅಂದ್ಕೊಂಡು ಹೇಳ್ತಾ ಇದ್ಲು. ಸೊ ಇದೇ ಗಿಫ್ಟು ನಾವು ವರ್ಷಕ್ಕೆ ಕೊಟ್ಟಿದ್ದು, ಅದನ್ನು ಅವ್ರು ಹಾಕಿದ್ರಲ್ಲ, ಹಾಗೆ ಸುಮ್ಮನೆ ಹಂಗೆ ವಿಡಿಯೋ ಮಾಡಿಕೊಂಡೆ. ಅದನ್ನೇ ಸಹನೂ ಹೇಳ್ತಾ ಇದ್ಲು. ಇವಾಗ ಅರ್ಷಿಗೆ ಅದೇ ಮಡ್ಲನ್ನ ತುಂಬಿ ಕಳಿಸ್ತಾರಲ್ಲ, ಸೊ ಆ ಶಾಸ್ತ್ರ ಮಾಡೋದಕ್ಕೆ ಸಹನ ರೆಡಿ ಆಗ್ತಾ ಇದ್ಲು, ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಅವಳು ಮಾಡಿದ್ಲು. ನಂದು ಸೀಮಂತದಲ್ಲೂ ಕೂಡ ಅವಳು ಶಾಸ್ತ್ರ ಮಾಡಿದ್ಲು. ಇವಾಗ ಅರ್ಷಿ ಸೀಮಂತದಲ್ಲೂ ಕೂಡ ಶಾಸ್ತ್ರ ಮಾಡಿದ್ಲು ಅವಳು. ಅದನ್ನೇ ಹೇಳ್ತಾ ಇದ್ಲು, ನಾನು ಇಬ್ಬರದ್ರಲ್ಲೂ ಮಾಡಿದೆ ಅಂತ ಹೇಳಿ. ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮದುವೆಲಿ ಮಾಡಿದ್ರಲ್ಲ ಅವರೇನೆ. ನನಗಂತೂ ಗೀ ರೈಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಕೇಳಿ 2 ಸಲ ಹಾಕ್ಸ್ಕೊಂಡು ತಿಂದೆ. ಸೊ ತಿನ್ಕೊಂಡು ಮನೆಗೆ ಹೊರಡೋದೆ ಇವಾಗ ನಾವು. ಎಸ್ಕೈಸ್ ಫಂಕ್ಷನಿಂದ ಬಂದೆ. ಸೊ ಬಂದು ನನಗಂತೂ ಸಿಕ್ಕಾಪಟ್ಟೆ ಒಂಥರ ಟಯರ್ಡ್ ಆದಂಗೆ ಆಗಿತ್ತು. ಅಂದರೆ ನಾನು ಕಪ್ಪಡಿ ಎಲ್ಲ ಹೋಗ್ಬಿಟ್ಟು ಬಂದಿದ್ನಲ್ಲ, ಹಾಗಾಗಿ. ಸೊ ಸಿಹಿನ ಬಂದ ತಕ್ಷಣ ಅವಳಿಗೆ ಊಟ ಮಾಡಿಸ್ದೆ ಹೋಗಿದ್ದೆ. ನಾವು ಬಂದಿದ್ದು ಒಂದು 4 ಗಂಟೆ ಆಯಿತು ಅನಿಸುತ್ತೆ. 4 ಗಂಟೆ ಆಯಿತು. ಆಮೇಲೆ ಅವಳಿಗೆ ಊಟ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ ಮಲಗಿಸ್ದೆ. ಸೊ ನಾನು ಕೂಡ ಇವಾಗ ಜಸ್ಟು ಡ್ರೆಸ್ ಚೇಂಜ್ ಮಾಡಿದೆ. ಸೊ ಮಲಗಿದ್ದೆದ್ದೆ ನಾನು ಕೂಡ. ಫಂಕ್ಷನಲ್ಲಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳೇ ಇಲ್ಲ ಸೀಮಂತದಲ್ಲಿ. ಆ್ಯಂಡ್ ಇಂಟ್ರೊಡಕ್ಷನ್ ಕ್ಲಿಪ್ಪಿಂಗು ಕೂಡ ತಗೊಳ್ಳಿಲ್ಲ. ಜಸ್ಟ್ ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊಂಡಿದ್ದಷ್ಟೇ. ಯಾಕೋ ಯೂಟ್ಯೂಬ್ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಸಿಹಿನೂ ರೆಡಿ ಮಾಡಿರ್ತೀನಲ್ಲ, ಇಮಿಡಿಯೇಟಾಗಿ ಅವಳಿಗೆ ಏನು ಬೇಕು ಅಂದರೆ ಒಂದು ಪ್ಯಾಂಪರ್ಸ್ ಆಗಿರ್ಬೋದು, ವೈಪ್ಸ್ ಆಗಿರ್ಬೋದು, ಏನು ಬೇಕು ಅದನ್ನಷ್ಟೇ ಎತ್ಕೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಇರುತ್ತೆ ಹೊರತು ಈ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅನಿಸೋದೇ ಇಲ್ಲ. ಅಂದರೆ ಒಂದು ಮಿಸ್ ಆದ್ರೂ ಕೂಡ ನಮಗೆ ಕೆಲವೊಂದು ಟೈಮ್ ಸಿಗಲ್ಲ. ಹಾಗಾಗಿ ವೀಡಿಯೋ ಬೇಕಾದ್ರೆ ಅಲ್ಲೋಗಿ ಕ್ಲಿಪ್ಪಿಂಗ್ ತೊಗೋಬೋದು. ಆ್ಯಂಡ್ ಬಂದು ಕೂಡ ವೀಡಿಯೋ ಎಂಡ್ ಮಾಡ್ಕೋಬೋದು ಅಂತ ಹೇಳಿ ಅಷ್ಟೇ. ಸೊ ಇಂಟ್ರೊಡಕ್ಷನ್ ಕ್ಲಿಪ್ಪಿಂಗ್ ಏನೂ ತೊಗೊಳ್ಳಿಲ್ಲ ನಾನು. ಸೊ ಅದೇ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಇವಾಗ. ಆ್ಯಂಡ್ ಹರ್ಷಿ ಜೊತೆಲೇ ಬಂದಿದ್ದು ನಾವು. ಬಟ್ ಹರ್ಷಿ ಏನು ಮಾಡಿದ್ಲು ಅಂದರೆ ಅವಳನ್ನ ಕಾರಲ್ಲಿ ಕಳಿಸ್ತಾಯಿದ್ರು. ಬಟ್ ಇವಳೇನು ಮಾಡೋಳೆ, ನಾವು ಹೋಗಿದ್ವಲ್ಲ ವ್ಯಾನು, ಅದೇ ವ್ಯಾನಿಗೆ ಬಂದು ಕೂತ್ಕೊಬಿಟ್ಟವಳು ಫ್ರೆಂಡ್ಸ್ ಜೊತೆ ಕೂತ್ಕೊತೀನಿ ಅಂತ ಹೇಳಿ. ಪಾಪ ಆಮೇಲೆ ಅವ್ರ ಅತ್ತೆ ಕರ್ಕೊಂಡು ಹೋದರು. ಅಂದರೆ ಅವಳು ತುಂಬ ಆಸೆಯಿಂದ ಬಂದು ಕೂತ್ಕೊಂಡ್ಳು. ಹಂಗೂ ಅವ್ರ ಅಕ್ಕ ಹೇಳಿದ್ರು, ಬನ್ನಿ ಮನೆಗೆ ಬಂದು ಬರೋರಿ, ಅವಳು ಕೂಡ ಅಷ್ಟೊಂದು ಆಸೆ ಪಟ್ಲಲ್ಲ ಅಂತ ಹೇಳಿ. ಬಟ್ ನಾನು ಸಿಹಿ ಊಟ ಮಾಡಿಸಿರ್ಲಿಲ್ಲ. ಹಾಗಾಗಿ ಇಲ್ಲ ಅಕ್ಕ, ನಾಳೆ ನಾಳಿದ್ರಲ್ಲಿ ಬರ್ತೀನಿ ಅಂತೇಳಿ ಬಂದ್ಬಿಟ್ಟೆ. ಆ್ಯಂಡ್ ಸಂಜುನೂ ಕೂಡ ಬಂದಿದ್ದರು. ಹಾಗಾಗಿ ಸರಿ ಆಯಿತು. ಅಂದರೆ ಸಂಜೆ ಏನೋ ಕೆಲಸದ ಮೇಲೆ ಏನೋ ಬಂದಿದ್ದರು. ಹಾಗಾಗಿ ಸರಿ ಅಕ್ಕ, ನಾಳೆ ನಾಳಿದ್ರಲ್ಲಿ ಬರ್ತೀನಿ ಅಂತ ಹೇಳಿ ಬಂದೆ. ಆಮೇಲೆ ನಂಗೆ ಹೋಗೋದಕ್ಕೆ ಆಗಲಿಲ್ಲ, ಹೋಗಲೇ ಇಲ್ಲ ನಾನು. ಸಿಹಿನೂ ಕರ್ಕೊಂಡು ಹೋಗ್ಬೇಕಲ್ವಾ. ಆಮೇಲೆ ಅದಾದಮೇಲೆ ಅಮಾವಾಸ್ಯೆ ಎಲ್ಲ ಬೀಳುತ್ತಲ್ವ. ನಮ್ಮಮ್ಮ ಬೇರೆ ಇಲ್ಲಿ ಎಲ್ಲೂ ಕಳ್ಸೋದೇ ಇಲ್ಲ. ಸೀರಿಯಸ್ಲಿ ಎಲ್ಲೂ ಕಳ್ಸಲ್ಲ. ನಾನು ಬಜಾರ್ಗೆ ಹೋಗಲ್ಲ. ಆಮೇಲೆ ನಾನೇ ಸರಿ ಬಿಡು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇನ್ನೇನು ಪಾಪು ಆಗುತ್ತಲ್ಲ, ಸೊ ಪಾಪನ್ನ ನೋಡಿಕೊಂಡು ಒಟ್ಟಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದರಲ್ಲದೆ ಮನೆಯೆಲ್ಲ ಹುಡುಕ್ತಾ ಇದ್ದೀವಿ. ಮನೆ ಏನಾದರೂ ಸಿಕ್ತು ನಮಗೆ ಕರೆಕ್ಟಾಗಿರೋದು ಅಂತ ಹೇಳಿದ್ರೆ ನಾವು ಹಂಗೆ ಅಲ್ಲಿಗೆ ಡೈರೆಕ್ಟು ಹೊಂಟೋಗ್ತೀನಿ. ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ. ನಾನು 1 ಇಯರ್ ಆಯಿತು ಅನಿಸುತ್ತೆ ನಾನು ನಮ್ಮ ಮನೇನ ಬಿಟ್ಟು ಬಂದಿದ್ದು. ಸೊ ಐಟಮ್ಸ್ ಎಲ್ಲ ಕ್ಲೀನ್ ಗಲೀಜಾಗಿರುತ್ತಲ್ಲ, ಸೊ ಎಲ್ಲನೂ ಕ್ಲೀನ್ ಮಾಡಬೇಕು. ಸಂಜೆನೂ ಕೂಡ ನಾನು ಬೈತೀನಿ ಅಂತ ಒಂದಷ್ಟು ಕ್ಲೀನ್ ಮಾಡಿದ್ದೇನೆ. ಸೊ ಆದರೂ ಅವ್ನ ಕ್ಲೀನೇ ಬೇರೆ, ನನ್ನ ಕ್ಲೀನೇ ಬೇರೆ. ಅವನ ಪ್ರಕಾರ ಸಿಹಿ ಮಲಗಿದ್ದಾಳೆ. ನನ್ನ ವಾಯ್ಸು ಸ್ವಲ್ಪ ಕಡಿಮೆ ಕೇಳಿಸ್ಬೋದು ಇವಾಗ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಆಮೇಲೆ ಎದ್ಬಿಟ್ರೆ ಪಾಪ ಬಿಸಿಲಲ್ಲೆಲ್ಲ ಕರ್ಕೊಬಂದಿದ್ದೀನಿ ಅಲ್ವ ಅವಳನ್ನ. ಅಂದರೆ ಫ್ರಾಕ್ ಎಲ್ಲ ಹಾಕಿದ್ನಲ್ಲ, ಫುಲ್ ಶೆಕೆ ಥರ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅವಳು ಕೂಡ, ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ. ಸೊ ಅದೇ ಅವ್ನ ಕ್ಲೀನೇ ಬೇರೆ, ನನ್ನ ಕ್ಲೀನೇ ಬೇರೆ. ಅವನ ಪ್ರಕಾರ ನಾನು ನಾರ್ಮಲಾಗಿ
ನಾರ್ಮಲ್ ಡೇಸಲ್ಲಿ ಅಡುಗೆ ಎಲ್ಲ ಮಾಡಿದ್ಮೇಲೆ ಇರುತ್ತಲ್ಲ ಅದು ಅವ್ನ ಪ್ರಕಾರ ಕ್ಲೀನು. ಸೊ ಹಂಗಾಗಿ ಅವ್ನು ಕ್ಲೀನ್ ನನಗೆ ಅಡ್ಜಸ್ಟ್ ಆಗೋಲ್ಲ, ನಾನು ಹೋಗಿ ಕ್ಲೀನ್ ಮಾಡಬೇಕು. ಸೊ ಮನೆಯೆಲ್ಲ ಹುಡುಕ್ತಾ ಇದ್ದೀವಿ, ನೋಡೋಣ ಹೆಂಗಾಗುತ್ತೆ ಹಾಗೆ. ಸರಿಯಾಗಿ ಏನೂ ಪ್ಲ್ಯಾನ್ ಇಲ್ಲ, ಬಟ್ ಮನೆ ಒಟ್ಟಿನಲ್ಲಿ ನೋಡಬೇಕು ಅಂತ ಸುಮಾರು ಜನಕ್ಕೆ ಹೇಳಿದ್ದೀವಿ. ನೋಡೋಣ ಎಲ್ಲ ಹುಡುಕಿದ್ಮೇಲೆ. ಆಮೇಲೆ ನಾನು ಹೋಗಿ ಹಾಲು ಹೋಗ್ಸಿದ್ಮೇಲೆ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಡೇ ವ್ಲಾಗಲ್ಲಿ. ನೆಕ್ಸ್ಟ್ ಬ್ಲಾಗಲ್ಲಿ ಗೈಸ್ ಒಂದೇ ಒಂದು ನೊಣ ಐತೆ ನಮ್ಮ ಮನೆ. ಅದು ನನ್ನ ಮಗಳನ್ನ ಮಲ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ. ಅದೇನೋ ಗೊತ್ತಿಲ್ಲ, ಅದು ಎವ್ರಿ ಡೇ ಐತೆ ನಮ್ಮ ಮನೇಲಿ. ಸುಮ್ಮನೆ ಅವಳು ಸುತ್ತ ಹೋಗಿ 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 ಅವಳನ್ನು ಎಬ್ರಿಸೋದು. ಅಯ್ಯೋ ಕತೆ. ಗೈಸ್ ನಾನು ಈ ಮಂತದ್ದು ಫೋಟೋಶೂಟು ಕಿಚನ್ ಥೀಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕಿಚನ್ ಥೀಮ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಏನು ಅಂತ ಹೇಳಿ. ಅಂದರೆ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಕಿಚನ್ ಥೀಮ್ದು ಅದೇ ಏಪ್ರೋನ್ ಮತ್ತು ಕ್ಯಾಪ್ ಎಲ್ಲ ಬರುತ್ತಲ್ಲ, ಅದನ್ನು ಬುಕ್ ಮಾಡೋಣ ಅಂತಂದರೆ ಔಟ್ ಆಫ್ ಸ್ಟಾಕು. ಅದು ತುಂಬ ಕಡಿಮೆ ಪ್ರೈಸಿಗಿದೆ. ಜಸ್ಟ್ 150 ರುಪೀಸ್ಗೆ 2 ಬರ್ತಾಯಿದೆ. ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಆಲ್ರೆಡಿ ಅದು ಔಟ್ ಆಫ್ ಸ್ಟಾಕ್ ಆಗಿ 4-5 ಮಂತ್ ಬ್ಯಾಕ್ ಆಯಿತು. ಅದು ಅವೈಲಬಲಲ್ಲಿದೆ ಅಂತಂದ ತಕ್ಷಣ ಆಮೇಲೆ ಮತ್ತೆ ನಾವು ನೋಡೋಷ್ಟರಲ್ಲಿ ಮತ್ತೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ಅಂದರೆ ಅದೇ ಚೆಕ್ ಮಾಡ್ತಾ ಇರ್ತಾರಲ್ವ, ಆರ್ಡರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಇವಾಗ ಏನು ಅಂತ ಹೇಳಿದ್ರೆ, ನಾನು ಇವಾಗ ಆಲ್ರೆಡಿ ಒಂದು ಬುಕ್ ಮಾಡಿದ್ದೀನಿ, ಅದು ಬರೋ ಅಷ್ಟರಲ್ಲಿದೆ. ಸೊ ಬಂದರೆ ತೋರಿಸ್ತೀನಿ. ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಅಂತೇಳಿ. ನಾನು ಪುಟ್ಟ ಮಕ್ಕಳದ್ದೇ ಬುಕ್ ಮಾಡಿರೋದು. ಸೊ ನೋಡಬೇಕು. ಆ್ಯಂಡ್ ಇಲ್ಲ ಅಂತಂದರೆ ಹೇಗಿದ್ದರೂ ಮನೆ ಕ್ಲೀನ್ ಮಾಡ್ತೀವಲ್ಲ, ಒಂದು ಇದು ಸಿಗುತ್ತೆ ಬ್ಯಾಗ್ ಥರ, ಸಿಕ್ಕಿದ್ರೆ ಅದರಲ್ಲೇ ಮಾಡ್ಕೋತೀನಿ. ನೋಡೋಣ ಹೆಂಗಾಗುತ್ತೆ ಹಾಗೆ. ಒಟ್ಟು ನಾನು ಬುಕ್ ಮಾತ್ರ ಮಾಡಿದ್ದೀನಿ. ಸೊ ಬಂದರೆ ತೋರಿಸ್ತೀನಿ. ಅದು ಇನ್ನೇನು ಆನ್ ದ ವೇ, ಇನ್ನೇನು ಬರುತ್ತೆ ಇವತ್ತು ಅಥವಾ ನಾಳೆ ಬರುತ್ತೆ. ಸೊ ಬಂದರೆ ತೋರಿಸ್ತೀನಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಯಾಕೆಂದರೆ ಸ್ವಲ್ಪ ಚೇಂಜ್ ಆಗಿದೆ. ಹೆಂಗಿದೆ ಅಂತಂದರೆ ಏಪ್ರೋನ್ ಬಂದು ವೈಟ್, ಪರ್ಪಲ್ದೇನೋ ಒಂದು ಪೌಚ್ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೋಡೋಣ ಬಂದಮೇಲೆ ತೋರಿಸ್ತೀನಿ ನಾನು. ಸೊ ಗೈಸ್ ನನ್ನ ಮಗಳು ನನ್ನ ಫೋನೆಲ್ಲ ಹೊಡೆದಾಕ್ಬಿಟ್ಟಿದ್ದಾಳೆ ಅಂತೇಳಿ ಬ್ಯಾಗ್ ಪೌಚನ್ನು ಕಿತ್ತಾಕಿದ್ಲು ಅಂತ ಹೇಳಿ ಒಂದು ಬ್ಯಾಗ್ ಪೌಚ್ನು ಕೂಡ ಆರ್ಡರ್ ಮಾಡಿದ್ದೀನಿ ನಾನು. ಸೊ ಅದು ಕೂಡ ಬರುತ್ತೆ, ತೋರಿಸ್ತೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳಿ. ಫಸ್ಟ್ ಟೈಮು ನಾನು ಬ್ಯಾಗ್ ಪೌಚ್ನ ಆರ್ಡರ್ ಮಾಡಿರೋದು. ನನಗೆ ಚೆನ್ನಾಗಿ ಬರುತ್ತೆ ಅನ್ನೋ ಹೋಪಿಲ್ಲ. ನೋಡೋಣ ಬಂದಮೇಲೆ. ಅಂದರೆ ನನಗೇನು ಅಂತಂದರೆ ಬ್ಯಾಕ್ ಸೈಡು ಡಿಸೈನ್ಸ್ ಎಲ್ಲ ಚೆನ್ನಾಗಿ ಬಂದ್ರೂ, ಅದು ನಮ್ಮ ಫೋನು ಕಂಫರ್ಟಾಗಿ ಕೂತ್ಕೊಂಡ್ರೂ ಕೂಡ, ಅಂದರೆ ಕಂಫರ್ಟಾಗಿ ಆದ್ರೂ ಕೂಡ ಸೈಡಲ್ಲಿ ಎಡ್ಜಲ್ಲಿ ಕೆಲವೊಂದೊಂದು ಓಪನ್ ಇರುತ್ತೆ. ಸೊ ಹಂಗಿದ್ರೆ ಏನಂತಂದರೆ ಫೋನು ಬಿದ್ದರೆ ಹೊಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾನು ಹೆಂಗೆ ಬರುತ್ತೋ ಏನೋ ಎತ್ತೋ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ. ಗೊತ್ತಿಲ್ಲ, ಬೈ ಚಾನ್ಸ್ ಸ್ವಲ್ಪ ಚೆನ್ನಾಗಿಲ್ಲ ಅಂತಂದ್ರೂ ಇಟ್ಕೋತೀನಿ. ನನಗೆ ಫುಲ್ ಕಂಫರ್ಟಾಗಿ ಕೂತ್ಕೊಬಿಟ್ರೆ, ಅದು ಫುಲ್ ಗ್ರಿಪ್ಪಲ್ಲಿ ಗಟ್ಟಿಯಾಗಿ ಕೂತ್ರೆ ಇಟ್ಕೋತೀನಿ. ಯಾಕಂದರೆ ನನ್ನ ಮಗಳು ಎತ್ತಿ ಎಸಿತಾಳಲ್ವ, ಫೋನ್ ಹೊಡೆದೋಗ್ಬಾರ್ದು ಅಂತೇಳಿ ಇಟ್ಕೋತೀನಿ. ಯಾಕಂದರೆ ನನ್ನ ಫೋನ್ ಬ್ಯಾಕ್ ಸೈಡಲ್ಲಿ ತುಂಬಾ ಚೆನ್ನಾಗಿದೆ. ಫ್ರಂಟು ಟೆಂಪರ್ ಗ್ಲಾಸು ಹೋಗಿಸಿದ್ದಾಳೆ. ಸೊ ಅದನ್ನು ಹಾಕಿಸ್ಬೇಕು, ನಾನು ಹಾಕಿಸ್ತೀನಿ. ಅದೇ ಬಜಾರ್ಗೆ ಅವತ್ತು ಹೋಗಿದ್ದೆ, ಹಾಕ್ಸೋದಕ್ಕಾಗಲಿಲ್ಲ. ಇವತ್ತೇನಾದರೂ ನಾಳೆ ಅಥವಾ ಇವತ್ತೇನಾದರೂ ಹೋದರೆ ಹಾಕ್ಸ್ಬಿಡ್ತೀನಿ ಅದನ್ನು ಕೂಡ. ನಾನು ಸಂಜೆ ಹೇಳ್ದೆ ಕರ್ಕೊಂಡೋಗಿದ್ದಾಗ ಹಾಕ್ಸ್ಬಿಡು ಅಂತ ಹೇಳಿದ್ದು. ಸೊ ಆವಾಗಲೇ ಹಾಕ್ಸ್ಬೇಕಿತ್ತು. ನನ್ನ ಮಗಳಂತೂ ಫೋನ್ ವೀಡಿಯೋ ಕಾಲ್ ಮಾಡಿ ಅವ್ರ ಅಪ್ಪಂಗೆ ಹಿಂಗೆ ಇಟ್ಟರೆ ಫೋನ್ನ ಎತ್ತಿ ಫೋನ್ ಹಿಂಗೆ ಮಗಜಿಕ್ತಾಳೆ ಒಂದೇ ಸತಿಗೆ. ಅದಕ್ಕೆ ಫುಲ್ ಟೆಂಪರೆಲ್ಲ ಹೋಗ್ಬಿಟ್ಟಿದೆ ಹಂಗೆ ನಂದು. ಬ್ಯಾಗ್ ಪೌಚು ಆಲ್ರೆಡಿ ಅವ್ರು ಕೊಟ್ಟಿದ್ರಲ್ಲ ವಸ್ತ್ರ ಸ್ಟಾರ್ಟಿಂಗ್, ಅದು ನಾನು ಮತ್ತೆ ತೊಗೊಂಡೇ ಇಲ್ಲ. ಸೊ ಹಾಗಾಗಿ ಹೋದಾಗ ಹಾಕಿಸ್ಬೇಕು. ಓಕೆ ಗೈಸ್, ನಾನು ಆರ್ಡರ್ ಮಾಡಿದ್ದೀನಲ್ಲ ಪ್ರಾಡಕ್ಟು, ಅದು ರಿಸೀವ್ ಮಾಡ್ಕೋತೀನಲ್ಲ ಆವಾಗ ವಿಡಿಯೋ ಮಾಡ್ತೀನಿ.